ಅವರೆಲ್ಲ ನಿನ್ನೆಯಷ್ಟೇ ಪ್ರೊಟೆಸ್ಟ್ ಮುಗಿಸಿ ಮನೆ ಸೇರಿದ್ರು. ಆದ್ರೆ ಇವತ್ತು ಹೊಸ ರೂಪದಲ್ಲಿ ಮತ್ತೊಂದು ಸಂಘಟನೆ ಜೊತೆಗೆ ಮತ್ತಷ್ಟು ಡಿಮ್ಯಾಂಡ್ಗಳನ್ನು ಮುಂದಿಟ್ಟುಕೊಂಡು ರೋಡಿಗಿಳಿದಿದ್ರು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರುವಂತಹ ಸಹಸ್ರಾರು ಮಹಿಳೆಯರು ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ವೇತನ ಹೆಚ್ಚಳಕ್ಕಾಗಿ ಧಿಕ್ಕಾರದ ಕೂಗು, ಸೇವೆ ಖಾಯಂಗೆ ಪಟ್ಟು, ರಸ್ತೆ ಬದಿಯಲ್ಲೇ ಊಟ, ಪ್ರತಿಭಟನಾ ಸ್ಥಳದಲ್ಲೇ ನಿದ್ದೆ, ಎಲ್ಲಿ ನೋಡಿದ್ರೂ ಕೆಂಪು ನಾರಿಯರದ್ದೇ ಸದ್ದು. ವೇತನ ಹೆಚ್ಚಳಕ್ಕಾಗಿ ರಸ್ತೆಗಿಳಿದ ಕೆಂಪು ನಾರಿಯರ ಪಟ್ಟು, ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಕಿಚ್ಚು. ಹೌದು, ಇವತ್ತು ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಶೇಷಾದ್ರಿ ರಸ್ತೆ, ಕಾಳಿದಾಸ ರೋಡ್, ಫ್ರೀಡಂ ಪಾರ್ಕ್ ಎಲ್ಲವೂ ಕೆಂಪು ನಾರಿಯರಿಂದಲೇ ತುಂಬಿ ತುಳುಕ್ತಿತ್ತು. ಪ್ರತಿಭಟನೆ ಅಂತ್ಯವಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಸಿಡಿದಿದ್ದಾರೆ. ವೇತನ ಹೆಚ್ಚಳ, ಸೇವೆ ಖಾಯಂ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಿಳಿದಿದ್ದಾರೆ. ಆದರೆ ಸುಡು ಬಿಸಿಲಿನಲ್ಲಿ ಮಕ್ಕಳೊಂದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಸ್ಥಳಕ್ಕೆ ಭೇಟಿ ನೀಡಿರಲಿಲ್ಲ. ಹಾಗಾಗಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಂತ ಪ್ರತಿಭಟನಾಕಾರರು ಸರ್ಕಾರ ಅಧಿಕೃತ ಆದೇಶ ಹೊರಡಿಸುವವರೆಗೂ ಪ್ರತಿಭಟನಾ ಸ್ಥಳದಲ್ಲಿ ಕದಲುವುದಿಲ್ಲವೆಂದು ಅಹೋರಾತ್ರಿ ಧರಣಿಗೆ ನಿರ್ಧರಿಸಿದರು. 2 ಬಾರಿ ಮಾತುಕತೆ ಸರ್ಕಾರದೊಟ್ಟಿಗೆ ಆಗೋಗಿದೆ. ಸಚಿವರ ಹತ್ರ 2 ರಿಂದ 3 ಬಾರಿ ಈ ಅಂಶಗಳನ್ನ ನಾವು ಚರ್ಚೆ ಮಾಡಿಸಲಾಗಿದೆ. ಆದರೆ ಯಾವುದೂ ಕೂಡ ಆದೇಶ ಬರಲಿಲ್ಲ. ಚರ್ಚೆಯ ಹಂತದಲ್ಲಿದೆ. ಒಂದು ಗ್ರಾಜ್ಯುಟಿ ಸಂಬಂಧ ಕ್ಯಾಬಿನೆಟ್ ತೀರ್ಮಾನ ತಗೋಬೇಕು, ನಂಬರ್ 1. ಎರಡನೇದು ಅಂಗನವಾಡಿ ಕೇಂದ್ರ ಅಕ್ಷರ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಆದೇಶವನ್ನು ಮಾಡಬೇಕು. ಆದೇಶ ನಮ್ಮ ಕೈ ಸೇರಬೇಕು. ಆದೇಶ ಕೈ ಸೇರೋ ತನಕ ನಾವಿಲ್ಲಿಂದ ಬಿಟ್ಟು ಕದಲಲ್ಲ. ನೀವು ಇರ್ತೀರಾ ಇದಕ್ಕೆ ಸಾಕ್ಷಿಯಾಗಿ. ನಿನ್ನೆಯಷ್ಟೇ ಮುಕ್ತಾಯವಾಗಿದ್ದ ಪ್ರತಿಭಟನೆ ಇಂದು ಮತ್ತೆ ಹೊಸ ರೂಪವನ್ನು ಪಡೆದಿದೆ. ಮತ್ತೊಂದಿಷ್ಟು ಬೇಡಿಕೆಯನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ಮುಂದಿಟ್ಟು ಅಹೋರಾತ್ರಿ ಧರಣಿಗೆ ನಿರ್ಧರಿಸಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.